ವಾಶ್ರೂಮ್ ಅಲ್ಲಿ ನಿಮಗೆ ಒಂದು ಮಿರರ್ ಬೇಕಾಗಿರುತ್ತೆ, ವಿತ್ ಸ್ಟೋರೇಜ್ ಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ಈ ತರ ಒಂದು ಐಟಮ್ ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬಾನೇ ಡೆಲಿಕೇಟ್ ಆಗಿ ತೆಗಿಬೇಕು ಮಿರರ್ ಇರೋದ್ರಿಂದ. ಒಳ್ಳೆ ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದಕ್ಕೆ ಈ ತರ ಐಟಮ್ಗೆ ಪ್ಯಾಕಿಂಗ್ ಚೆನ್ನಾಗಿ ಬೇಕಾಗುತ್ತೆ. ನಾನು ವೈಟ್ ಕಲರ್ ನ ತರಿಸಿದ್ದೀನಿ. ಇದನ್ನ ಫಿಟ್ ಮಾಡೋದಿರೋದು, ಸೊ ಡ್ರಿಲ್ ಮಾಡಬೇಕಾಗುತ್ತೆ ಡ್ರಿಲ್ಸ್ ನ. ಎಲ್ಲ ಸೇಫ್ಟಿಗೆ ಕೊಟ್ಟಿರ್ತಾರೆ. ಸೊ ಈ ಐಟಮ್ ನನಗೆ ಎಷ್ಟು ಕಪ್ಪ ಸಿಕ್ತು ಅಂತ ಅಂದ್ರೆ ಜಸ್ಟ್ 1000ಗೆ ಸಿಕ್ತು. ಒನ್ ಆಫ್ ದ ಬೆಸ್ಟ್ ಫೈಂಡ್ ಅಂತೇನೆ ಇದು. 1000 ರೂಪಾಯಿಗೆ ನಿಮಗೆ ಎಲ್ಲಿ ಹೊರಗಡೆ ಹೋದ್ರು ಯಾರು ಕೊಡಲ್ಲ ಈ ಐಟಮ್. ಈ ಪ್ರೈಸ್ಗೆ ಈ ಐಟಮ್ನ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಸುಳ್ಳು ಹೇಳ್ತಾ ಇಲ್ಲ, ವೆಯ್ಟ್ ಇದೆ ಗೊತ್ತಾಗತ್ತೆ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೊ ಮಿರರಿಗೆ ಕ್ಲೋಸ್ ಮಾಡಿದ್ದಾರೆ. ಸೂಪರ್ ಆಗಿದೆ ನೋಡಿ, ಕಾಣ್ತಾ ಇದೆಯಾ? ಸಕ್ಕತ್ತಾಗಿದೆ ಮಾತ್ರ. ಒಳಗಡೆ ಏನಿದೆ, ಎಷ್ಟು ಸ್ಪೇಸ್ ಇದೆ ಅಂತ ತೋರಿಸ್ತೀನಿ. ಒಂದು ಕಳೆನೆ ಕೊಡುತ್ತೆ ಅನ್ಬೋದು. ಸಖತ್ತಾಗಿದೆ. ಓಕೆ, ಏನ್ ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ಮಾತ್ರ ಫುಲ್ಲು ಗಟ್ಟಿ ಫೈಬರ್ ಯೂಸ್ ಮಾಡಿದ್ದಾರೆ. ತುಂಬಾನೇ ಸಖತ್ತಾಗಿದೆ ಕ್ವಾಲಿಟಿ. ಇದು ಎಷ್ಟು ತರ ಸಾಫ್ಟ್ ಕ್ಲೋಸಿಂಗ್ ಅಲ್ಲಿ ಆಗ್ತಾ ಇದೆ. ಇದು ನೋಡ್ರಿ ಎಷ್ಟು ಸಾಫ್ಟ್ ಆಗಿದೆ. 1000 ರೂಪಾಯಿಗೆ ಕಣ್ಣು ಮುಚ್ಕೊಂಡೆ ತರಿಸ್ಬಿಡ್ಬೋದು. ಖಂಡಿತ ಪರ್ಚೇಸ್ ಮಾಡಿ. ಈಗ ನೆಕ್ಸ್ಟ್ ಐಟಮ್ ತೋರಿಸ್ತೀನಿ. ಸೊ ಈ ಐಟಮ್ ಏನಪ್ಪಾ ಅಂತ ಅಂದ್ರೆ, ಸೊ ಮನೇಲಿ ಕಸಬರಿಗೆ ಆಗಿರ್ಬೋದು ಅಥವಾ ಮಾಪ್ ಆಗಿರ್ಬೋದು, ಸುಮ್ಮನೆ ಎದರ್ಬೇಕು ಅಲ್ಲೆಲ್ಲ ಬಿಸಾಕ್ಬಿಡ್ತೀವಿ. ಸೊ ಅದನ್ನು ಆರ್ಗನೈಸ್ ಆಗಿರಬೇಕು. ಸೊ ಈ ಕಸಬರಿಗೆ ಮಾಪ್ ನ ಅಲ್ಲಿ ಇಲ್ಲಿ ಬಿಸಾಡೋ ಬದಲು ತುಂಬಾನೇ ಮೆಸ್ ಆಗುತ್ತೆ. ಅದ್ರ ಬದಲು ಈ ಒಂದು ಐಟಮ್ ನ ಪರ್ಚೇಸ್ ಮಾಡಿದೆ, ಆರ್ಗನೈಸ್ ಆಗಿರ್ಬೋದು. ಸೊ ಇಲ್ಲಿ ಕಸಬರಿಗೆ ಮಾಪು ಅಥವಾ ಇನ್ನೊಂದು ಪ್ರತಿಯೊಂದು ಇರ್ಬೋದು. ಸೊ ಇದು ಏನಕ್ಕೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಂತ ಅಂದ್ರೆ, ಸೊ ನೆಲ ವರ್ಷ ಬಟ್ಟೆ ಆಗಿರ್ಬೋದು ಅಥವಾ ಗೋಡೆ ವರ್ಷಕ್ಕೆ ಬಟ್ಟೆ ಅಥವಾ ಕ್ಲೀನ್ ಮಾಡಕ್ ಬಟ್ಟೆ, ಅದನ್ನ ನಾವಿಲ್ಲಿ ಸಿಗಿಸ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ ಈ ಗ್ಯಾಡ್ಜೆಟ್. ಸಾಕಾದ ಇಷ್ಟ ಆಯ್ತು ನನಗೆ. ಎಲ್ಲ ಐಟಮ್ ಏನಕ್ಕೆ ಪರ್ಚೇಸ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಮನೆ ತುಂಬಾನೇ ಮೆಸ್ ಆಗಿರುತ್ತೆ, ಆರ್ಗನೈಸ್ಡ್ ಆಗಿರ್ಬೇಕು. ಸೊ ಆರ್ಗನೈಸ್ ಆಗಿರ್ಬೇಕಂದ್ರೆ ಈ ತರ ಅಂತಹ ಅಮೆಝಾನ್ ಇಂದ ಅಥವಾ ಬೇರೆ ವೆಬ್ಸೈಟ್ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಸೊ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಮನೆ ಕ್ಲೀನ್ ಆಗಿ ನೀಟಾಗಿ ಕಾಣುತ್ತೆ. ಓಕೆ, ಸೊ ಅಮೆಝಾನ್ ಇಂದ ಬಂದಿರುವಂತಹ ಇನ್ನೊಂದು ಐಟಮ್ ಇದೆ. ಇದು ಹೋಮ್ ಎಸೆನ್ಷಿಯಲ್ ತರ ಆರ್ಗನೈಸರ್ ಅಂತಾನೆ ಹೇಳ್ಬೋದು. ಬಟ್ ಎಲ್ಲಿ ಆರ್ಗನೈಸರ್ ಅಂತ ತೋರಿಸ್ತೀನಿ. ಬೇಡ. ಸ್ಟೋರೇಜ್ ರ್ಯಾಕ್. ನಾವು ಸಿಂಕ್ ಕೆಳಗಡೆ ನಾವು ಹಾರ್ಪಿಕ್ ಆಗಿರ್ಬೋದು ಅಥವಾ ಲೈಸಾಲ್, ಆಮೇಲೆ ಆಸಿಡ್, ಇದರ ಐಟಮ್ಗಳನ್ನ ಹಂಗೆ ಇಟ್ಬಿಟ್ಟಿರ್ತೀವಿ. ಸೊ ಅದೊಂದು ಆರ್ಗನೈಸ್ ಆಗಿರಲ್ಲ. ಸೊ ನೀರು ಬೀಳ್ತಾ ಇರುತ್ತೆ ನನಗೆ. ಸೊ ಅದೊಂದು ಆರ್ಗನೈಸ್ ಆಗಿ ಇಡಕ್ಕೆ ಈ ಐಟಮ್. ಸೊ ಬರೀ ಅದಕ್ಕೆ ಅಂತ ಅಲ್ಲ, ತುಂಬಾ ರೀಸನ್ ಯೂಸ್ ಮಾಡ್ಬೋದು ಇದನ್ನ. ತುಂಬಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇಮೇಜ್ ಅಲ್ಲಿ, ಸೊ ಟ್ಯಾಬ್ಲೆಟ್ಸ್ ಅಥವಾ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಕೆಳಗಡೆ ಹ್ಯಾಂಡ್ ವಾಶ್, ಅದು ಕಿಚನ್ ಕೂಡ ಇಡ್ಬೋದು. ನೀವು ಕಿಚನ್ ರ್ಯಾಕ್ ಕೂಡ ಯೂಸ್ ಮಾಡ್ಬೋದು. ಸೊ ಅಂಡರ್ ಸಿಂಕ್ ರ್ಯಾಕ್ ಯೂಸ್ ಮಾಡ್ಬೋದು. ಸೊ ಇದು ಬಂದು ಪ್ಲಾಸ್ಟಿಕ್. ಸೊ ಇದಕ್ಕೆ 4 ರಾಡ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಏನಿಲ್ಲ, ಜಸ್ಟ್ 4 ರಾಡ್ ಫಿಟ್ ಮಾಡೋದು. ಸೊ ಕೆಳಗಡೆ ಐಟಮ್ ತಗೊಳಕ್ಕೆ ಈ ತರ ಟ್ರಾಲಿ ತರ ಇದೆ, ನೋಡ್ತಾ ಇದ್ರೆ ಹಿಂಗೆ. ಸೊ ಸ್ಕ್ರೂಸ್ ಎಲ್ಲ ಕೊಟ್ಟಿದ್ದಾರೆ ಫಿಟ್ ಮಾಡಕ್ಕೆ. ಸ್ಕ್ರೂ ಅಲ್ಲ, ಸೊ ಲಾಕ್ ಮಾಡಕ್ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ 714 ವರ್ತ ಅಂದ್ರೆ ಒಂದು ಲೆವೆಲಿಗೆ ವರ್ತೆ. ಸೊ ಕಿಚನ್ಗೆ ವರ್ತಲ್ಲ. ಸೊ ಕಿಚನ್ ಸ್ವಲ್ಪ ಮೆಟಲಿನ್ ತಗೊಳ್ಳಿ. ಬಾತ್ರೂಮ್ ಅಂಡರ್ ಸಿಂಕ್ ಯೂಸ್ ಮಾಡ್ತೀರಾ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಬೈ ಅಂತ ಹೇಳ್ತೀನಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ
ಇನ್ನೂ ಹೆಚ್ಚು ಯಾವ್ದಾದ್ರು ಒಂದು ಐಟಮ್ಸ್ ಇದ್ರೆ ಕಿಚನ್ಗೆ ಅಥವಾ ಮನೆಗೆ ಯುಟಿಲೈಸ್ ಆಗಂತದ್ದು ಅದನ್ನ ತಗೊಂಬಂದು ನಾನು ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.